ಏನ್ಪಾ ಇದ್ರ ಮೇಲೆ MRP ಇಲ್ಲಲ್ಲ, 1 ಲಕ್ಷ ರೂಪಾಯಿ ಕಟ್ಬೇಕಂತ. ಆಫೀಸರ್ ಅಂಗಡಿಗೆ ವಿಸಿಟ್ ಮಾಡಿದಾಗ ಇದು ಅಂದಾರಿ. ಫುಲ್ ಅಂಗಡಿ ಅವ ಹೆದರ್ಬಿಟ್ಟ. ಏನಿದ್ರ ಸೊಲ್ಯೂಷನ್ ಲಾಸ್ಟ್ ಮಟ್ಟ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಟಿಪ್ ಶೇರ್ ಮಾಡತ್ತೇನೆ. ಜನರಲಿ MRPs ಏನ್ ಅದಾವ ನೋಡ್ರಿ, ಪ್ರೀ ಪ್ಯಾಕೇಜ್ಡ್ ಮತ್ತು ಲೇಬಲ್ ಪ್ರಾಡಕ್ಟ್ಸ್ ಅಷ್ಟ ಅಪ್ಲಿಕೇಬಲ್. ಏನಂದ್ರೆ ನೀವು ಲೂಸ್ ಕಾಮೋಡಿಟಿ ಮಾರಾತೀರಿ, ಆ ಕೇಸ್ ಒಳಗೆ MRP ಅಪ್ಲಿಕೇಬಲ್ ಇಲ್ಲ. ಲೆಸ್ ದೆನ್ 10 grams, ಲೆಸ್ ದೆನ್ 10 ml ಏನು ಮಾರಾತಿದ್ರ MRP ಅಪ್ಲಿಕೇಬಲ್ ಇಲ್ಲ. ಇದರದ್ದು ಅನ್ಡ್ಯೂ ಅಡ್ವಾಂಟೇಜ್ ತಗೊಂಡು ಆಫೀಸರ್ ಅವ್ರು ನಿಮ್ ಕಡೆ ರೊಕ್ಕ ವಸೂಲಿ ಮಾಡತ್ತಾರೆ. ಏನಂತ ನೋಡ್ರಿ, ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದ್ ಹಾರ್ಡ್ವೇರ್ ಸ್ಟೋರ್ ಒಳಗ ನೇಲ್ಸ್ ಪರ್ಚೇಸ್ ಮಾಡಕ್ ಹೋದಾರಿ ಆಫೀಸರ್. ಆ ನೇಲ್ಸ್ ಎಲ್ಲ ಲೂಸ್ ಕ್ವಾಂಟಿಟಿ ಒಳಗಿದ್ದು ತಗೊಂಡ ವಜನ್ ಮಾಡಿ ಕೊಟ್ಟಾರಿ. ಅದಕ್ಕಂತ ಆಫೀಸರ್ ಅಂದ ಇದ್ರ ಮೇಲೆ MRP ಇಲ್ಲ, ಅದಕ್ಕೆ ನಿನ್ನಂಗ ರೊಕ್ಕ ಕೊಡ್ಬೇಕಂತ. ಅದ್ ಹೈಲಿ ಇನ್ಕರೆಕ್ಟ್. ಇದು ಮತ್ತ ಫಸ್ಟ್ ಟೈಮ್ ಅಫೆನ್ಸ್ ಇದ್ರೆ ನೀವು ಬರೀ 2,000ದಿಂದ 25,000 ಕಟ್ಟಿದ್ರೆ ಸಾಕು. ಸೆಕೆಂಡ್ ಟೈಮ್ ಒಳಗೆ 50,000, ಥರ್ಡ್ ಟೈಮ್ ಒಳಗೆ ಅಪ್ ಟು 1 lakh rupees. ಡೈರೆಕ್ಟ್ಲಿ ಫಸ್ಟ್ ಟೈಮ್ ಅಫೆನ್ಸಿಗೆ 1 lakh rupees ಕಟ್ಟಬೇಕಂತ ಮ್ಯಾಂಡೇಟರಿ ಇಲ್ಲ. ಬಹಳ ಜನಕ್ಕೆ ಗೊತ್ತಿಲ್ಲ. ರೆಗ್ಯುಲರ್ಲಿ ಡಿಪಾರ್ಟ್ಮೆಂಟ್ ಆಫೀಸರ್ ಒಂದು ಡ್ರೈವ್ ನಡೆಸ್ಯಾರಿ. ಇವೆಲ್ಲ ಆಫೀಸರ್ಸ್ ಬೇರೆ ಬೇರೆ ಸ್ಟೋರ್ಸಿಗೆ ಹೊಂಟಾರಂತ. ನಿಮಗೆ ಬೆನಿಫಿಟ್ ಆಗ್ಲಿ ಅಂತ ವಿಡಿಯೋ ಮಾಡತ್ತೇನಿ. ಇನ್ನು ಹೆಚ್ಚಿಗೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟೇನೆ. ಸೊ ಅಡ್ವಾಂಟೇಜ್ ತಗೋರಿ, ಸೇವ್ ಮಾಡ್ರಿ, ಮತ್ ಶೇರ್ ಮಾಡ್ರಿ. ಬಹಳ ಜನಕ್ಕೆ ಬೆನಿಫಿಟ್ ಆಗ್ಲಿ ರೀ. ಥ್ಯಾಂಕ್ ಯು.